ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಸಿದ್ಧ ಭಾಗವತ ರಾಘವೇಂದ್ರ ಆಚಾರ್ಯವರ ಕೂಡ ಅವರೊಟ್ಟಿಗೆ ಕೆಲವು ವಿದ್ಯಾಭ್ಯಾಸ ಮಾಡಿದವರು. ಅವರು ಅಂತ ಭಾಗವತರಾದ ಇವರು ಅಲ್ಲಿ ಪಾಣಕಟ್ಟೆಯಿಂದ ಸೇವೆ ಮಾಡ್ತಾ ಇದ್ರಂತೆ ಕೇಳಿದ್ದೀನಿ. ಅಷ್ಟು ಅವರಿಗೂ ಕೂಡ ಕೆಲವೊಂದಷ್ಟು ಹೇಳಿಕೊಟ್ಟಿದ್ದು ಉಂಟಂತ. ಏನು ಅವರಿಗೆ ಪ್ರಸಂಗ ಗೊಂದಲ ಆದ್ರೆ ಅವ್ರ ಹತ್ರ ಸಂಪರ್ಕ ಮಾಡಿ ಕೇಳಿದೆಲ್ಲ ಉಂಟು, ವಿಷಯನ ಕೇಳಿದ್ದೀನಿ. ಬಹಳ ಖುಷಿ ಇದೆ. ಆ ಸಂದರ್ಭದಲ್ಲಿ ಬಂದಾಗ ಅವರು ಹೆಚ್ಚು ಪೌರಾಣಿಕ ಪ್ರಸಂಗಕ್ಕೆ ಆದ್ಯತೆ ಕೊಡ್ತಾ ಹೋದ್ರು. ಆವಾಗ ನಂಗೆ ನನ್ನ ಬದುಕಿ ಒಳ್ಳೆ ಅವಕಾಶ ಇತ್ತು. ಅಲ್ಲಿ ಈ ಒಂದು 7-8 ವರ್ಷ ಸಿಗಂದೂರಿ ಬಂದ್ಮೇಲೆ ಪೌರಾಣಿಕ ಪ್ರಸಂಗಗಳ ಅಭ್ಯಾಸ ಜಾಸ್ತಿ ಆಯ್ತು ನನಗೆ. ನನಗೆ ಅವಾಗ ಅವಾಗ ತುಂಬಾ ಅಭ್ಯಾಸ ಮಾಡ್ತಾ ಅವಾಗ ದುಷ್ಟ ಬುದ್ಧಿ ಮತ್ತೆ ಜಾಂಬವತಿ ಕೂಡ ಹೌದು, ಅಲ್ಲಿ ಪಟ್ಟಾಭಿಷೇಕ ದಶರಥನು ಕೂಡ ಹೌದು, ಮತ್ತೆ ಭಸ್ಮಾಸುರ ಅಥವಾ ಕಾರ್ತಿವೀರ್ಯ ಅರ್ಜುನದ ರಾವಣ, ಮತ್ತೆ ಹಲವಾರು ವೇಷಗಳು ಅಂದ್ರೆ ಪೌರಾಣಿಕ ಪ್ರಸಂಗಗಳ ತುಂಬಾ ವೇಷ, ಖಳನಾಯಕನ ವೇಷ ಸ್ವಲ್ಪ ಜಾಸ್ತಿ ನನಗೆ ಹೋಗ್ತಿತ್ತು. ಮತ್ತೆ ಸಾತ್ವಿಕ ಪಾತ್ರಗಳನ್ನು ಮಾಡ್ತಿದ್ದೆ. ಮತ್ತೆ ಈ ಬೇರೆ ಕನ್ನಡದಲ್ಲಿ ಕೈಲಾಸ ಶಾಸ್ತ್ರಿ ಹಾಸ್ಯ ಪಾತ್ರಗಳು, ಹೀಗೆ ಕೆಲವೊಂದಷ್ಟು ಜವಾಬ್ದಾರಿಗಳು ಅವಕಾಶಗಳು ಇನ್ನೂ ಹೇರಳಾಗಿ ಸಿಗ್ತಾ ಹೋಯ್ತು. ಮತ್ತೆ ಅವ್ರು ಹೇಳ್ಕೊಡ್ತಿದ್ರು ನಮ್ಗೆ. ನಾವು ದಿವಸ ಅವ್ರ ಕಾಲದಲ್ಲಿ ಕುತ್ಕೊಂಡು ಗುರುಗಳೇ ಹೀಗೆ ಅಂತ ಹೇಳ್ಕೊಟ್ಟು ಅಭ್ಯಾಸ ಮಾಡಿಸ್ತಾರೆ. ನಿಜವಾಗ್ಲೂ ಅವರ ನನ್ನ ಒಡನಾಟ ಅಂದ್ರೆ ಅವರು ಗುರುಗಳಾಗಿ ಬಂದ ಮೇಲೆ ನಾನು ಅವರಿಂದ ಜಾಸ್ತಿ ಪುರಾಣ ಅಭ್ಯಾಸ ಮಾಡ್ತಾ ಹೋದೆ. ಅಲ್ಲಿ ಜಾಸ್ತಿ ನನಗೆ ಅದು ಮತ್ತೆ ಈ ಭಾಗದಲ್ಲಿ ಹೆಚ್ಚು ಯಕ್ಷಗಾನ ಆಗುವುದರಿಂದ ನಂಗೆ ಈ ಭಾಗದಲ್ಲೆಲ್ಲ ನಮ್ಮ ಊರಲ್ಲಿ ಪರಿಚಯನೂ ಆಗ್ತಾ ಹೋಯ್ತು. ಅಲ್ಲಿದ್ದಾಗ ಆ ಭಾಗ ಸೀಮಿತ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ಬಂದ್ರು ಉದಯ ಕಲ್ಯಾಣ ಅಂತ ಕಲಾವಿದ ಇದಾನೆ ನಮ್ಮೂರಲ್ಲಿ ಪರಿಚಯ ಇಲ್ಲಿವರೆಗೂ ಬಂದಿದೆ. ಅದೀಗ ಈ ಸಿರ್ಸಿ ಸಿದ್ದಾಪುರ ಇರ್ಬೋದು, ಈ ಕಡೆ ನಮ್ಮ ಎಂದಿನಂತೆ ಸಭೆಯನ್ನ ಸೇರಿದೆ. ನೇರದಂತ ಸಭಾಸದರು ಎದ್ದು ನಿಂತು ಈ ವಿದ್ಯುನ್ಮಾಲಿ ಮಹಾಪ್ರಭುಗಳಿಗೆ ಜಯಗುಲ ಎನ್ನುವಂತ ಜವಾಬ್ದಾರ ಮುಗಿಲ್ ಮುಟ್ಟಿತಾ ಇದೆ ಸ್ವಾಮಿ. ಒಂದು ಕಡೆಯಲ್ಲಿ ಪಟ್ಟು ಭಟ ಗಾಯಕ ವಿದ್ವಾಂಸಕ ಇತಿಹಾಸಕ ಪರಿಹಾಸಕ ಪೌರಾಣಿಕರೆಂಬ ಸಪ್ತಾಂಗದಿಂದ ಅಪ್ಪಿ ಮರೆಯುವಂತ ಸಭೆ ಸ್ವರಾಪನ ಸುಧರ್ಮ ಸಭೆಗಿಂತಲೂ ಮಿಗಿಲು ಇರುವುದರ ಸಂಶಯವಿಲ್ಲ. ಇಂಥ ರಾಜ್ಯಕ್ಕೆ ತೀಕ್ಷ್ಣನಾಗಿ 3 ಲೋಕವ ತಲ್ಲಣಿಸುವ ಹಾಗೆ ನನಗಂತ ಪ್ರಭಾವವನ್ನು ಬೀರಿದೆ. ಹೀಗೆ ಪ್ರಭಾವ ಬೀರುವುದಕ್ಕೆ ಕಾರಣ ಮಹಾವೀರ ಮಹಾಚೂರ ಧೀರ ವಿದ್ಯುನ್ಮಾಲಿ ನನ್ನ ಹೆಸರನ್ನ ಕೇಳಿದರೆ ಪ್ರಪಂಚವೇ ತಲ್ಲಣಿಸುವ ಹಾಗೆ ನನಗಂತ ಪ್ರಭಾವವನ್ನು ಬೀರಿದೆ. ಅಷ್ಟೇ ಅಲ್ಲ ಸ್ವಾಮಿ, ಈ ನಾಡಿನಲ್ಲಿ ನಮ್ಮವನ್ನ ಸುಭಿಕ್ಷವಾಗಿ ಕಾಲವನ್ನು ಕಲಿಯುತ್ತಿದ್ದಾರಂತಾದ್ರೆ ನಾನು ತೋರ್ಪಡಿಸಿರುವಂತಹ ವ್ಯಕ್ತಿಗತ ಪ್ರಭಾವ ಯಾವ ವೈರಿಯಾಗಲಿ ಈ ನಾಡಿನ ಬಗ್ಗೆ ಆಲೋಚಿಸುವುದಲ್ಲ, ಈ ಕಡೆ ತಲೆ ಹಾಕಿ ಮಲಗುವುದಿಲ್ಲ ಅಂತ ಭೀತಿಯ ವ್ಯಕ್ತಿತ್ವದಿಂದಾಗಿ ಸಕಲರ ಪ್ರೀತಿಯಿಂದ ಪಡೆದು 3 ಲೋಕದಲ್ಲಿಯೂ ವೀರ ಎನ್ನುವಂತಹ ನೆಗತ್ತಿಗೆ ಪಾತ್ರರಾದೆ. ಸ್ವಾಮಿ, ಸಭೆಯಲ್ಲಿ ನೋಡಿದ್ರ ಇದೆಲ್ಲ ನನ್ನದೇ ಪ್ರಭಾವ ಸ್ವಾಮಿ. ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಎಂದು ಪ್ರಧಾನವಾದುದಲ್ಲ, ಇದ್ದವರೆಲ್ಲ ನಮ್ಮ ಅಭಿಮಾನಿಗಳೆನ್ನುವಂತಹ ತೃಪ್ತರ ಪಾಲಿ ಉಂಟು. ಇಂತಹ ವೀರತ್ವವನ್ನು ಪಡೆದೆ ನನ್ನನ್ನು ಮೀರಿಸುವಂತ ಪಟ್ಟು ಭಟ ಈ ಚರಾಚರ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಒಮ್ಮೆ ನನ್ನನ್ನು ಮೀರಿಸಬೇಕು ಅಂತ ಆದ್ರೆ
ಯಾರಿಂದಲೂ ಸಾಧ್ಯ ಇಲ್ಲ ಸ್ವಾಮಿ. ಹುಟ್ಟಿದರೆ ನನಗೇ ಹುಟ್ಟಬೇಕು ಅಂತಹ ವಿಶ್ವಾಸವನ್ನ ಪಡೆದೆ. ತುಂಬಿದ ಸಭೆ ಯಾಕೋ ಸ್ವಲ್ಪ ಸಂಖ್ಯೆ ಕಡಿಮೆ ಉಂಟು, ಅದ್ರ ಬಗ್ಗೆ ಬೇಸರ ಇಲ್ಲ. ಸ್ವಲ್ಪ ಪ್ರಚಾರ ಕಡಿಮೆ ಆಗಿರ್ಬೇಕು. ಈ ಕಾರ್ಯಕ್ರಮ ಸಭೆ ಇರುವಂತದ್ದು ಸಂಯೋಜನೆ ಸ್ವಲ್ಪ ತಡ ಸ್ವಾಮಿ. ಏನೇ ಇರಲಿ ಬಂದ ನಾವು ನಮ್ಮ ಕರ್ತವ್ಯವನ್ನು ಮಂಡಿಸಬೇಕು. ತುಂಬಿದ ಸಭೆ ಏನೋ ಸಮಸ್ಯೆ ಬರಲಿಲ್ಲ. ನಾನು ಬಂದದ್ದು ಎಲ್ಲಿಗೆ ಅಂತ ಗೊತ್ತಾಗ್ಲಿ. ಇದ್ಯಾವ್ದು ಹೊಸನಗರವ? ಅಲ್ಲ, ಹಳೆ ನಗರ. ಹಳೆ ನಗರ ಅಲ್ಲ, ನನಗೆ ಹೊಸನಗರ. ಓ ಹಾಗೆ. ಸ್ವಾಮಿ, ನಮಗೆ ಎಷ್ಟು ತಲೆ ಬಿಸಿ ತಪ್ಪುವುದಿಲ್ಲ. ಒಂದು ವಿಶ್ರಾಂತಿನ ನೆಮ್ಮದಿಯಿಂದ ಕುಳಿತುಕೊಳ್ಳುವಂತಾದ್ರೆ ಇವರು ಸೋಮವಾರದಿಂದ ಶುಕ್ರವಾರ ಎಷ್ಟೊತ್ತಿಗೆ ಬಂದು ಸಾಕ್ತಾರೆ. ಇದ್ದವರು ಯಾರು ಗೊತ್ತಾಗಲಿ ನೀವು ನನಗೆ. ಎಲ್ಲಿಂದ ಶಬ್ದ ಬರ್ತಾ ಉಂಟು, ಎಲ್ಲಿಂದ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಸೋಮವಾರ ಅಂತ ಇಲ್ಲ, ಶನಿವಾರ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಆಲೋಚನೆ ಹೀಗೆ, ಏನು ಇವ್ರು ಮನೆಗೆ ಬರೋರೆಲ್ಲ ಬೇಡವರೇ ಬಿಟ್ರೆ ಬೇರೆ ಯಾರು ಬರುವುದಿಲ್ಲ. ಹೇಗೆ ಇದ್ದವ್ರಿಗೆ ಅವರೇ ನಮಗೆ ಮನಸ್ಸಿಗೆ ಅದು ಪರಿಪೂರ್ಣ ಆಗೋವರೆಗೂ ರಂಗಸ್ಥಳ ಹೋಗೋದು ಕಷ್ಟ. ಅದು ರಂಗಸ್ಥಳ ಹೋಗ್ಬರೋದು ಒಂದು ಅರ್ಧ ಗಂಟೆ ನಾವು ಅದನ್ನು ಮೌನ ಆಗಿದ್ದುಕೊಂಡು ಮಂದನೆ ಮಾಡ್ಕೊಂಡು ಹೋದ್ರೆ ಮಾತ್ರ ರಂಗದಲ್ಲಿ ನಮಗೆ ನಾವು ತಿಳ್ಕೊಂಡಿದ್ದೀವಿ ಅಥವಾ ಅದಕ್ಕೆ ಪಾತ್ರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಈ ಕಲಿಯೋ ಹಂತದಲ್ಲೆಲ್ಲವ ಯಾವುದೋ ಗೊಂದಲ ಇಟ್ಕೊಂಡ್ರೆ ಒಟ್ಟು ರಂಗಸ್ಥಳ ಹೋಗೋದು ಬರೋದು ಹೀಗಾಗ್ಬಿಡುತ್ತೆ. ಅದಕ್ಕೆ ಪಾತ್ರ ಪರಿಪೂರ್ಣ ತುಂಬಲಿ ಕಷ್ಟ. ಅವಾಗ ಅವ್ರ ಹತ್ರ ಉಮೇಶ್ ಅವರು ತುಂಬಾ ಚೆನ್ನಾಗಿ ಎಷ್ಟು ತಾಳ್ಮೆ ಫೋನ್ ಮಾಡಿದ್ರು ಕೂಡ ಹೇಳಿಕೊಟ್ಟಿದ್ರು ನನಗೆ, ಹೀಗೆ 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 ಮಾಡು, ಹೀಗೆ ಅರ್ಥ ಇದೆ. ಮತ್ತೆ ತಪ್ಪಿದ್ರು ಅವ್ರ ಚೌತಿ ಮೇಲೆ ಕೂತ್ಕೊಂಡ್ರು ಕೇಳ್ತಾ ಇರ್ತಿದ್ರು, ಏನ್ ಹೇಳ್ತಾರೆ ಉದಯ ಅಂತೇಳಿ ಬಂದ್ ಕೂಡ ಕರ್ತಿದ್ರು, ಇಲ್ಲಿ ಬಾ ಮಗ ಈ ಪದ್ಯಕ್ಕೆ ಇದು ಅರ್ಥ ಹೇಳುದನ ನಾ ಹೇಳಿದ್ದೇನ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ತಿಳಿಸ್ಕೊಡ್ತಿದ್ರು. ತಾಳ್ಮೆ ಮೂರ್ತಿ. ನಿಜವಾಗಲೂ ಕೆಲವೊಂದಷ್ಟು ಬದುಕಿನ ಆದರ್ಶಗಳನ್ನ ನಾನು ಅವ್ರ ಹತ್ರ ಕಲ್ತ್ಕೊಂಡೆ. ನನ್ನ ಬದುಕಿನ ಒಂದು ಹಂತದ ಬದಲಾವಣೆ ರೂವಾರಿ ಅವರು. ಯಾಕಂದ್ರೆ ಕೆಲವೊಂದಷ್ಟು ನನಗೂ ಕೂಡ ಅಂದ್ರೆ ಯಕ್ಷಗಾನ ಕಲಾವಿದ ಹ್ಯಾಂಗ್ ಬದುಕಬೇಕು, ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಹ್ಯಾಂಗಿರ್ಬೇಕು, ಮತ್ತೆ ಅದನ್ನೆಲ್ಲವ ಬಹಳ ತಾಳ್ಮೆಯಿಂದ ಹೀಗೆ ಬದುಕಬೇಕು ಬದುಕಿನ ಮೌಲ್ಯಗಳನ್ನು ಬೋಧಿಸಿದಾರೆ ಅವರು ನನಗೆ. ಬರೀ ಯಕ್ಷಗಾನದ ಅಭ್ಯಾಸ ಜೊತೆಗೆ ಈ ಶಿಕ್ಷಣವೂ ಕೊಟ್ಟಿದ್ದಾರೆ, ನೈತಿಕ ಶಿಕ್ಷಣ ಕೊಟ್ಟರೆ ಅವರು. ಇವತ್ತು ನಾನು ಅವ್ರಿಗೆ ಬಹಳ ಹೆಮ್ಮೆಯಿಂದ ಸ್ಮರಿಸ್ತೀನಿ, ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಅವ್ರ ಫ್ಯಾಮಿಲಿ ಒಟ್ಟಿಗೆ. ನಿಜವೂ ನನ್ನ ಬದುಕಿನ ಬದಲಾವಣೆ ಒಂದು ಗುರುಗಳು. ಹೌದೌದು, ಅಂದ್ರೆ ನನ್ನ ಅದಕ್ಕೆ ಗುರುಗಳ ಸ್ಥಾನ ದೊಡ್ಡದು. ಹಾಗಾಗಿ ಅದೊಂದು ತುಂಬ ಹೆಮ್ಮೆ ಇದೆ. ಆಗ ಬರ್ತಾ ಬರ್ತಾ ಪೌರಾಣಿಕ ಪಾತ್ರಗಳು ಈ ಭಾಗದಲ್ಲಿ ಏನಾಗಿದೆ ಕೇಳಿದ್ರೆ, ಇಲ್ಲಿ ಪೌರಾಣಿಕ ಬಿಟ್ಟರೆ ಬೇರೆ ಪ್ರಸಂಗ ಆಗುವುದಿಲ್ಲ ಇಲ್ಲಿ ನಮ್ಮ ಉತ್ತರ ಕನ್ನಡದ ಈ ಭಾಗದಲ್ಲಿ. ಹಾಗಾಗಿ ನಾವು ಮಾಡುವ ಅನಿವಾರ್ಯತೆನೇ ಮೇಳಕ್ ಬಂತು. ನಾವು ಚಿಟ್ಟಣಿ ಅವರು 2ನೇ ವೇಷ, ನಾವು 32ನೇ ವೇಷ ಮಾಡ್ತಿದ್ದೇವೆ. ಆಮೇಲೆ ಈ ಚಿಟ್ಟಣ್ಣ ಜೊತೆಗೆ ನೀವು ತುಂಬಾ ಒಳ್ಳೆ ವ್ಯಕ್ತಿ ಪಾಪ, ನಿಜವಾಗ್ಲೂ ಒಡನಾಟಗಳಾಗಿ ತುಂಬಾ ಇದೆ ಈಗ. ಯಾಕಂದ್ರೆ ಚಿಟ್ಟಾಣಿಯವರ ಅಂದ್ರೆ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಕಾಲ ನಂತರ ಅವರ ನರ್ತನ ಇರ್ಬೋದು, ಮುಖಭಾವಗಳು, ಛಾಯೆಗಳು ಒಂದಿಷ್ಟು ಅವರಲ್ಲಿ ಇದೆ ಅವ್ರ ಹತ್ರ. ಇವತ್ತು ಅಪ್ಪ ನೆನಪಿಸುವಂತ ಒಬ್ಬ ಕಲಾವಿದ ಕುಟುಂಬದಲ್ಲಿ ಬಹಳ ಹೆಮ್ಮೆ ಇದೆ. ಹಾಗೆ ಸುಬ್ರಹ್ಮಣ್ಯ ಹೆಗಡೆ ಅವರು ಕೂಡ ತುಂಬಾ ಒಳ್ಳೆಯ ಚಿಟ್ಟಾಣಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಅವ್ರಿಗೆ 3 ಜನ. 3 ಜನನು ಯಕ್ಷಗಾನದಲ್ಲೇ ತೊಡ್ಕೊಂಡಿದ್ದಾರೆ ಹೇಗೆ? ಇಲ್ಲ, ಅವರು ಹಿರಿಯವರು ಸುಬ್ರಹ್ಮಣ್ಯ ಹೆಗಡೆ ಅಂತೇಳಿ, ಅವರು ವೃತ್ತಿ ಜೀವನ ಯಕ್ಷಗಾನಮಯ. ಅವರು ತುಂಬಾ ದೊಡ್ಡ ಅನುಭವಿ ಕೂಡ, ತುಂಬಾ ಪ್ರತಿಮೇಳದ ತಿರುಗಾಟ ಮಾಡಿದವರು. ಮತ್ತೆ ಇವರು ಮತ್ತೊಬ್ಬರು ನಾರಾಯಣ ಹೆಗಡೆ ಅಂತಿದ್ದಾರೆ, ಅವ್ರು ಮನೆಯಲ್ಲಿ ಕೃಷಿ ಕೆಲಸ ಮಾಡ್ತಿದ್ದಾರೆ. ಇಬ್ರು ಈಗ ಯಕ್ಷಗಾನದಲ್ಲಿ ಅವರ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಹೌದೌದು, ಪರಂಪರೆ ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಇದು ತುಂಬಾ ಖುಷಿ ಇದೆ. ಮತ್ತೆ ಅವ್ರ ಮೊಮ್ಮಗ ಕಾರ್ತಿಕ್ ಚಿಟ್ಟಾಣಿ ಅಂತ, ಸುಬ್ರಹ್ಮಣ್ಯ ಹೆಗಡೆ ಅವರ ಮಗ, ಅವರು ಸಹಿತ ಚಿಟ್ಟಾಣಿ ಮೊಮ್ಮಗ. ಹೌದು, ಅವ್ರು ತುಂಬಾ ಒಳ್ಳೆ ಯುವ ಪ್ರತಿಭೆ, ತುಂಬಾ ನಮ್ಮ ಆತ್ಮೀಯ ಕೂಡ ಬಹಳ ಸರಳ ಜೀವಿ ಪಾಪ. ಅವರೆಲ್ಲರೂ ಕೂಡ ಬಹಳ ಸರಳ ವ್ಯಕ್ತಿಗಳು. ಅಯ್ಯೋ ಅದೆಲ್ಲ ಇಲ್ವೇ ಇಲ್ಲ, ಬಹಳ ಭಾವಜೀವಿಗಳು ಅವರೆಲ್ಲ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಸುಬ್ರಹ್ಮಣ್ಯ ಅಂತ ಮಹಾನ್ ವ್ಯಕ್ತಿಗಳ ಹೆಸರು ಕೇಳಿದೀನಿ. ಅವ್ರ ಜೊತೆಗೆ ಮಾಡುವಂತ ಅವಕಾಶ ನಿಮ್ಗೆ ಸಿಕ್ಕಿದ್ರೆ ನಿಮ್ ನಿಜವಾಗ್ಲೂ ಒಂದು ಅದೃಷ್ಟನೇ. ಹೌದು, ಅದು ತುಂಬಾ ಅದೃಷ್ಟ. ಹಾಗೆ ಹೇಳಿ ನಾನು ಮತ್ತೆ ದಾನೇಶ್ವರ ಪದ್ಯ ಕುಡಿದೀನಿ. ರಾಘವೇಂದ್ರಾಚಾರ್ಯರ ಬೆನ್ಸಲ್ಲೆ ಅವ್ರ ಪದ್ಯಕ್ಕೂ ವೇಷ ಮಾಡಿದ್ದೀನಿ. ಅಂದ್ರೆ ಸಿಗಂದೂರಿ ಅತಿಥಿಯಾಗಿ ಬರ್ತಿದ್ರು. ಮತ್ತೆ ಬ್ರಹ್ಮೂರ್ ಶಂಕರ್ ಭಟ್ರ ಪದ್ಯಕ್ಕೂ ಅಭಿನಯ ಮಾಡಿದ್ದೀನಿ, ಪಾತ್ರನೂ ಕೂಡ ಮಾಡಿದ್ದೀನಿ, ಬಸವಾಸವರನ್ನೆಲ್ಲ ಮಾಡಿದ್ದೀನಿ.
ಮತ್ತೆ ಯಾಜಿಯವರೊಟ್ಟಿಗೂ ಒಂದು ಸಣ್ಣ ವೇಷ ಮಾಡಿದ್ದೀನಿ, ಅದು ಸಮಾಧಾನ ಉಂಟು. ಅವ್ರು ಹೇಳಿದ್ರು ನನಗೆ ಒಂದ್ಸಾರಿ ಇಲ್ಲೇ ಶಂಕರ ಮಠದಲ್ಲಿ ಒಂದು ವರ್ಷಕ್ಕಿಂತ ಮಾಡಿದೆ ಸುಧನ್ವಾರ್ಜುನದಲ್ಲಿ. ಅವ್ರು ಹೇಳ್ತಿದ್ರು, ಈ ಗಂಡ ನಿಂಗೆ ಒಳ್ಳೆ ಸ್ವರ ಉಂಟು ಮಾರೆ, ಒಳ್ಳೆ ಭಾಷಾಜ್ಞಾನ ಉಂಟು, ಕಲಾವಿದ ಒಡನಾಟ ಮಾಡ್ಕೊ ಅಂದ್ರೆ. ಅದೇ ನಿಜವಲ್ಲ, ಹೌದು. ಒಡನಾಟ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ದೊಡ್ಡ ವ್ಯಕ್ತಿ, ಕಲಾವಿದ, ಯಾವ ವ್ಯಕ್ತಿಗಳಾಗಲಿ, ನಾವು ದೂರ ಇದ್ದಾಗ ನಮಗೆ ಸಂಪರ್ಕ ಹತ್ರ ಆದಾಗುವ ನಮಗೆ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ನಮಗೆ ದುರಾದೃಷ್ಟ, ಅದು ಕೊರತೆ ನಮ್ಗೆ ಬಹಳ ಆಗಿದೆ. ಅದೇನ್ ಮಾಡ್ಲಿಕ್ಕೆ ಆಗಲ್ಲ. ಅದ್ ಹೇಳಿದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಕಲಿಬೇಕಾದ ಸಮಯದಲ್ಲಿ ಕಲಿಲಿಕ್ಕೆ ಆಗಲಿಲ್ಲ. ನಾವು ವಿದ್ಯಾವಂತರಾಗಿ ವೃತ್ತಿ ಮಾಡುವ ಸಮಯದಲ್ಲಿ ಕಲಿಯುವ ಸಮಸ್ಯೆ ಆಯ್ತು ನಮಗೆ, ಈ ದುರಾದೃಷ್ಟ. ಆ ಬಾಲ್ಯ ಜೀವನದಲ್ಲಿ ನಮಗೆ ಸರಿಯಾದ ಕೇಂದ್ರ ಶಿಕ್ಷಣ ಅಥವಾ ಒಡನಾಟಗಳಾಗಿದ್ದಿದ್ರೆ ಇವತ್ತು ಒಂದಿಷ್ಟು ಹೆಚ್ಚಿನ ಅನುಭವಗಳನ್ನು ಪಡ್ಕೋಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಆ ಸ್ವಲ್ಪ ಬೇಸರ ಇದೆ, ದುರಾದೃಷ್ಟ. ಏನೇ ಆಗ್ಲಿ, ಒಂದು ಯಕ್ಷಗಾನ ಅನ್ನ ಕೊಟ್ಟಿದೆ, ಅಭಿಮಾನ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ. ಅದು ಬಹಳ ನನ್ನ ಕುಟುಂಬವನ್ನ ಇವತ್ತು ಸಮಾಜದಲ್ಲಿ ಪರಿಚಯಿಸಿದೆ. ಅದು ದೊಡ್ಡ ಹೆಮ್ಮೆ ನನಗೆ. ಅದರಲ್ಲೂ ಕೂಡ ನನಗೆ ಕೆಲವೊಂದು ಇಷ್ಟವಾದ ಪಾತ್ರಗಳಿದೆ. ಜಾಂಬವ್ ಇರ್ಬೋದು, ಭಸ್ಮಾಸುರ ಇರ್ಬೋದು, ದುಷ್ಟ ಬುದ್ಧಿ. ಅಲ್ವಾ? ಅಣ್ಣ ನಿನ್ನನ್ನ ಕಳುಹಿಸಿಕೊಟ್ಟಿದ್ದಾನೆ ಅಂತ ಅದರ ಕಾರಣ ಎಂತ ಅರ್ಥ ಮಾಡಿಕೊಂಡ್ಯಾ? ಏನು? ಹೋದ್ರೆ ತಮ್ಮ ಆದಷ್ಟು ಬೇಗ ಹೋಗ್ಲಿ ಅಂತ ಕಳಿಸಿಕೊಟ್ಟಿದ್ದು, ಗೊತ್ತಾಯ್ತಾ? ಅವ ಬುದ್ಧಿವಂತ. ಅವಿನ ಭಯವಿಲ್ಲ ಯಮಗೆ. ಹೌದು, ನಿನ್ಗೆಲ್ಲ ಯಮನಿಗೆ. ನನಗೆ ನೋಡೋಣ. ನಳಿನನಾಮನು ಸ್ಮರಿಸಿ ಭಕ್ತಿಯಲ್ಲಿ ಆದಿಮಾಯಯ್ಯ. ನಳಿನನಾಮನು ಸ್ಮರಿಸಿ ಭಕ್ತಿಯಲ್ಲಿ ಆದಿಮಾಯಯ್ಯ. ಅಮ್ಮ ಬಲಿದನು ಯುಕ್ತಿಯೊಂದನು, ಬಲಿದನು ಯುಕ್ತಿಯೊಂದನು, ಕಿರುನಗೆಯ ಮಧುಕಟ್ಟು ಬರಲಿ ಹೋರಾಟ
5,000 ವರ್ಷ ಗತಿಸಿ ಹೋಯಿತು. ಜಯ ಎನ್ನುವುದು ಯಾರ ಪಾಲಿಗೂ ಇಲ್ಲ. ಹಾಗಾದ್ರೆ ಏನ್ ಮಾಡೋಣ ಅಂತ ಆದಿಮಾಯ ಧ್ಯಾನ ಮಾಡಿದವಾಗ ಆ ತಾಯಿಯೇ ಸೂಚಿಸಿದ ಮಾರ್ಗ. ಅವರನ್ನ ಗೆಲ್ಲಬೇಕು ಅಂತ ಆದ್ರೆ ಶಕ್ತಿಯ ತನ್ಮೂಲಕ್ಕಲ್ಲ, ಯುಕ್ತಿಯನ್ನು ಬಳಸಿಕೊಳ್ಬೇಕು ಅಂತ. ಅಂತೆಯೇ ಅವರನ್ನ ಗೆಲ್ಲುವ ಪ್ರಯತ್ನ ನಾನು ಮಾಡ್ತೇನಂತೆ. ಮಧುಕೈಟಪರೇ ಸನ್ನಿವೇಶ ಬರುತ್ತೆ ಅಲ್ಲಿ. ಈಗ ನಿಮ್ ಯಕ್ಷಗಾನ ಮಾಡುವಾಗ ಭಾಷಾ ಜ್ಞಾನ ಹಿಡಿತು ಅಷ್ಟೇ ಇರ್ಬೇಕಲ್ವಾ? ಹೌದು. ಬಳಸುವಂತ ಇದಿರ್ಬೋದು, ಮಾತುಗಳು ಅಷ್ಟ ಸಲೀಸಾಗ ಬರುವಂತದ್ದು ಬಹಳ ಇರ್ಬೇಕು ಬಹಳ ಇರ್ಬೇಕು ಅಲ್ವಾ? ಹೇಗ್ ಬೇಕಾದ್ರೆ ಹೋಗಿ ಮಾತಾಡೋಕಾಗಲ್ಲ. ಒಂದು ಹಿಡಿತ ಭಾಷಾ ಜ್ಞಾನ ನೀವು ಹೆಚ್ಚಿಂದಾಗ. ಏನಾಗಿದೆ ಕೇಳಿದ್ರೆ, ಈ ರಂಗ ಅಂದ ತಕ್ಷಣ ಅದಕ್ಕೊಂದು ಚೌಕಟ್ಟು ಇರುತ್ತೆ. ಅಲ್ಲಿ ಹಿಮ್ಮೆಡೆಗಳು ಭಾವನೆಗಳಿಂದ ಪದ್ಯಗಳನ್ನು ಹೇಳ್ತದೆ. ಆ ಭಾವನೆಗಳಿಗೆ ನಾವು ಹೊಂದ್ಕೊಬಿಡ್ತೀವಿ. ಆ ಶ್ರುತಿಯಿಂದ ಮಾತಾಡಬೇಕಾದ್ರೆ ಬಹಳ ನಮಗೆ ಸರಳವಾಗಿ ಹೋಗ್ಬಿಡ್ತೀವಿ ನಾವಿಲ್ಲಿ. ಅದು ಬಹಳ ವಿಶೇಷ. ಯಾಕಂದ್ರೆ ಪ್ರತಿ ಪದ್ಯಗಳು ಭಾಗವತ ಆ ಸಂದರ್ಭಿಕತೆಗಾಗಿ ಯಾವ ರಸದಲ್ಲಿ ಪದ್ಯ ಉಂಟು ಆ ಭಾವನೆಗಳನ್ನ ಕಲಾವಿದನ ಸ್ಫೂರ್ತಿ ಆಗ್ತದೆ. ನಿಜವಾಗ್ಲೂ ಭಾಗವತರೇ ಪ್ರಧಾನ ಇಲ್ಲಿ. ಇಲ್ದರೆ ಆ ಪಾತ್ರವನ್ನು ಪ್ರವೇಶ ಮಾಡೋದು ಕಷ್ಟ. ನಾವು ಅದು ಬಹಳ ಕಷ್ಟ. ಈಗ ಭಾಗವತರು ಹೆಂಗಿರ್ತಾರೆ ನಿಮ್ಗೆ ಆ ರೀತಿ ಹೌದು, ಅದು ನಮಗೆ ಸ್ಫೂರ್ತಿ. ಆ ಭಾವನೆಯಿಂದ ನಾವು ಅದನ್ನು ಪರಾಕಾಯ ಪ್ರವೇಶ ಮಾಡಿದಾಗ ಅದು ಪರಿಪೂರ್ಣವಾಗಿ ಕಾಣಿಸ್ಕೊಳ್ಳಿಕ್ಕೆ ಆಗತ್ತೆ ಅಂದ್ರೆ ಬಹಳ ಕಷ್ಟ. ಇದು ನಮ್ಮ ಅಭಿಪ್ರಾಯ. ಹಾಗೆ ಈಗ ಬೆಳೀತಾ ಬಂದೆ ಜೀವನದಲ್ಲಿ. ಈಗ ಎಲ್ಲಾ ಕಡೆಯಲ್ಲೂ ಕೂಡ ಉದಯ ಕಲ್ಲಾಳ ಯಕ್ಷಗಾನ ಕಲಾವಿದ ಗುರುತಿಸ್ತಾ ಇದ್ದಾರೆ ಮತ್ತು ಬಹಳ ಪ್ರೀತಿ ಕೂಡ ಇದೆ. ಆದ್ರೆ ಯಾವ ಮೇಳದಲ್ಲಿ ನೀವು ಪ್ರಸ್ತುತವಾಗಿ ಸಿಗಂದೂರಲ್ಲೇ ಇದೆ. 9 ವರ್ಷ ನಿರಂತರವಾಗಿ ಅಲ್ಲೇ ಇದ್ದೀನಿ. ಈಗ 9 ವರ್ಷದಿಂದ ಸಿಗಂದೂರ ಅಲ್ಲೇ ಇದ್ದೀನಿ. ಈ ವರ್ಷ ಕರುಣಾಕರ್ ಶೆಟ್ರು ಪೆರಡೂರು ಮೇಳದ ಯಜಮಾನರು ಅವರ ಈ ಮೇಳವನ್ನು ವಹಿಸಿಕೊಟ್ಟಿದ್ದಾರೆ. ಈಗ ದೊಡ್ಡ ಒಂದು ನಮ್ದು ತುಂಬಾ ಹೆಮ್ಮೆ ಪಡುವ. ಯಾಕಂದ್ರೆ ಒಬ್ಬ 40 ವರ್ಷಗಳ ಪರ್ಯಂತ ವೃತ್ತಿ ಮೇಳವನ್ನು ನಡೆಸಿದಂತ ಒಂದು ಅನುಭವಿ ಯಜಮಾನರ ಕೈಯಲ್ಲಿ ಸಿಗಂದೂರು ಮೇಳ ಹೋಗ್ತಾ ಇದೆ. ಹೌದು ಇದೆ. ಹೌದು, ಈ ವರ್ಷ ಪುರುಷ ವೇಷಕ್ಕೆ ನಾನು ಮಾತಾಡಿದ್ದೀನಿ. ಒಳ್ಳೆ ವ್ಯಕ್ತಿಗಳು, ಬಹಳ ಅವ್ರ ಎದುರಿಗೆ ನಾವು ಸೇವೆ ಮಾಡೋದು ನಮ್ಮ ಪುಣ್ಯ ನಮಗೆ. ಯಾಕಂದ್ರೆ ಇಂಥ ಅವಕಾಶಗಳೇ ಕಷ್ಟ. ಯಾಕಂದ್ರೆ ನೋಡುವ ಅಂದ್ರೆ ಯಜಮಾನ ಆ ಯಕ್ಷಗಾನ ಅಷ್ಟು ಗೌರವದಿಂದ ಪ್ರೀತಿಸುವ ಒಬ್ಬ ದಕ್ಷ ಯಜಮಾನ ಸಿಕ್ಕಿದಾಗ ನಮಗೂ ಸ್ಫೂರ್ತಿ ಅವ್ರು ಹೇಳಿಕೊಡುವಂತ ಯೋಗ್ಯತೆ ಉಳ್ಳವರು ಅಂತ ಒಂದು ಇದು. ತಪ್ಪಾದ್ರೆ ಉದಯ ಸರಿಯಲ್ಲ ಅಂತ ಹೇಳಿ ನಮ್ಮ ಸರಿ ಮಾಡ್ಕೋಗುವಂತ ಅವಕಾಶ ಇದೆ. ಎಲ್ಲದೂ ಅವ್ರ ಹತ್ರ ಇದೆ. ಹಾಗಾಗಿ ಅಂತವ್ರಿದ್ರೆ ನಾವು ಕೂಡ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಅವ್ರಿಗೆ ನೋಯಿಸೋ ರೀತಿಯಲ್ಲಿ ಸೇವೆ ಮಾಡಬೇಕು. ಅದು ನಮ್ದು ಸವಾಲಾಗಿದೆ. ಮಾಡ್ತೀನಿ ಅಂತ ಭರವಸೆ ಕೂಡ ಇದೆ ಬಿಡಿ. ಹೀಗೆ ಹಾಗೆ ಬೆಳೀತಾ ನಾನು ನನ್ನ ಜೀವನದಲ್ಲಿ ನಾನು ಒಂದು ಆಲೋಚನೆ ಮಾಡಿದೆ ಕಡೆಗೆ. ಯಕ್ಷಗಾನದಲ್ಲಿ ಪರಿಪೂರ್ಣನಾಗಿ ಬೆಳಿಲಿಕ್ಕೆ ಆಗದೆ ಹೋದ್ರು ಯಕ್ಷಗಾನ ನನಗೆ ಅನ್ನ ಕೊಟ್ಟಿದೆ. ಅದನ್ನ ಏನಾದ್ರೂ ಸಮಾಜಮುಖಿ ಕೊಡಬೇಕು ಹೇಳುವ ಒಂದು ಆಸೆ ಹೊತ್ತೆ ನನ್ನ ಕಡೆಗೆ. ಅವು ನಾನು ಏನ್ ಮಾಡಿದೆ ಕೇಳಿದ್ರೆ, ಈ ಯಕ್ಷಾಭಿಮಾನಿಗಳು ನನಗೆ ಏನು ಪ್ರೀತಿ ಕೊಟ್ಟಿದ್ದಾರೋ ಅವರೆಲ್ಲರ ಸಹಕಾರದಿಂದ ನಾನು ನನ್ನ ಅಪ್ಪ ಬಾಲ್ಯ ಜೀವನದಲ್ಲಿ ಒಂದು ಕನಸು ಕಂಡಿದ್ದ, ಮಗ ಒಬ್ಬ ಕಲಾವಿದ ಆಗ್ಬೇಕೆನ್ನುವುದಾಗಿ. ಆ ಕನಸು ಅವ್ರ ಅಕಾಲಿಕ ಮರಣ ಆಯಿತು. ಅದ ನಂತರ ಅದು ಹಾಗೆ ಉಳಿದೋಯ್ತು. ನನ್ಗೆ ಆ ನೋವು ಈಗೂ ಕೂಡ ಇದೆ. ಅಪ್ಪನ ಆಸೆ ಇತ್ತು, ಋಣ ತೀರಿಸ್ಲಿಕ್ಕೆ, ಜೀವಂತ ಇದ್ದ ಋಣ ತೀರಿಸ್ಲಿಕ್ಕೆ ಆಗಲಿಲ್ಲ. ಆದ್ರೆ ಏನ್ ಮಾಡ್ಬೇಕು ಅನ್ನೋ ಆಸೆ ಹೊತ್ತಾಗ ನಾನು ನನ್ನ ಮಗನ ಹೆಸರು ಸಂಗಮ್ ಅಂತೇಳಿ, ಈ 2 ಮಕ್ಕಳು ಸಂಗಮ್ ಮತ್ತು ಸಂಭ್ರಮ ಅಂತೇಳಿ, ಮಡದಿ ಹೆಸರು ಸುನಂದ ಅಂತ, ಅಮ್ಮ ಸಾವಿತ್ರಿ. ಆವಾಗ ನನ್ನ ಅಪ್ಪನ ಸಂಸ್ಮರಣ ಅರ್ಥ ಸಂಗಮ್ ಸೇವಾ ಟ್ರಸ್ಟ್ ಅಂತ ಒಂದು ಸಂಸ್ಥೆನ ಡೀಡ್ ಮಾಡಿದೆ.